Hi students, welcome to another video from Avin's Biology. So in today's class, we are going to discuss the topic related to reproductive health, that is medical termination of pregnancy. Otherwise, it is also called as MTP. It is abbreviated as MTP, that is medical termination of pregnancy. So let us know what does medical termination of pregnancy mean. So in medical termination of pregnancy ಏನಂತ ಅಬ್ರಿವೇಟ್ ಮಾಡ್ತಾರೆ, MTP ಅಂತ ಅಬ್ರಿವೇಟ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದಷ್ಟು ಪ್ರೆಗ್ನೆನ್ಸಿ ಕೇಸಸ್ ಅಲ್ಲಿ ಸೊ ಪ್ರೆಗ್ನೆನ್ಸಿ ದ ಗೆಸ್ಟೇಷನ್ ಪೀರಿಯಡ್ ಇಸ್ 9 ಮಂತ್ಸ್ ಗೆಸ್ಟೇಷನ್ ಪೀರಿಯಡ್ ಇರುತ್ತೆ. ಸೊ 9 ಮಂತ್ಸ್ ಆಗಕ್ಕಿಂತ ಮುಂಚೆನೆ ಏನ್ ಮಾಡ್ತಾರೆ, ಈ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡಬೇಕಾಗದ ಒಂದು ಸಿಚುವೇಶನ್ಸ್ ಬರುತ್ತೆ. ಸೊ 9 ಮಂತ್ಸ್ ಕಂಪ್ಲೀಟ್ ಆಗಕ್ಕಿಂತ ಮುಂಚೆನೆ ಏನ್ ಮಾಡ್ಬೇಕಾಗಿ ಬರುತ್ತೆ, ಆ ಪ್ರೆಗ್ನೆನ್ಸಿನ ರಿಮೂವ್ ಮಾಡ್ಬೇಕಾಗಿ ಬರುತ್ತೆ. ಅಂತ ಒಂದು ಕಂಡೀಷನ್ಸ್ ನ ನಾವೇನಂತ ಕರಿತೀವಿ ಅಂದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಇಲ್ಲಿ ಏನ್ ಮಾಡ್ತಿದ್ದಾರೆ, 9 ಮಂತ್ಸ್ ಕಂಪ್ಲೀಟ್ ಗೆಸ್ಟೇಷನ್ ಪೀರಿಯಡ್ ಮುಗಿಯಕ್ಕಿಂತ ಮುಂಚೆನೆ ಏನ್ ಮಾಡ್ತಿದ್ದಾರೆ, ಈ ಒಂದು ಪ್ರೆಗ್ನೆನ್ಸಿನ ರಿಮೂವ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಏನಂತ ಡೆಫಿನೇಷನ್ ಬರುತ್ತೆ ಅಂದ್ರೆ ಇಂಟೆನ್ಷನಲಿ ಅಂದ್ರೆ ನಮಗೆ ಗೊತ್ತಿದ್ದು ನಾವ್ ಏನ್ ಮಾಡ್ತಿದೀವಿ, ಈ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡ್ತಿದೀವಿ, ಅಥವಾ ವಾಲಂಟರಿ ಆಗಿ ನಾವ್ ಏನ್ ಮಾಡ್ತಿದೀವಿ, ಈ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡ್ತಿದೀವಿ. ಸೊ ಅಂತ ಒಂದು ಕಂಡೀಷನ್ಸ್ ನಾವೇನಂತ ಕರಿತೀವಿ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಸೊ ಅಲ್ಲಿ ಡೆಫಿನೇಷನ್ ಏನಿರುತ್ತೆ ಅಂದ್ರೆ intentional or voluntary termination of pregnancy before full term. So this is important, before full term. So ಏನ್ ಮಾಡ್ತಿದ್ದಾರೆ ಇಲ್ಲಿ, ಇಂಟೆನ್ಷನಲ್ ಆಗಿ ಅಥವಾ ವಾಲಂಟರಿಲಿ ಏನ್ ಮಾಡ್ತಿದ್ದಾರೆ, ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡ್ತಿದ್ದಾರೆ. ಅದು ಯಾವಾಗ, ಬಿಫೋರ್ ಕಂಪ್ಲೀಷನ್ ಆಫ್ ದ ಫುಲ್ ಟರ್ಮ್. ಸೊ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ. ಅದರ್ವೈಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಡ್ಯೂಸ್ಡ್ ಅಬಾರ್ಷನ್ ಅಂತ ಕರೀತಾರೆ. ಇಂಡ್ಯೂಸ್ಡ್ ಅಬಾರ್ಷನ್ಸ್ ಏನಂತ ಕರೀತಾರೆ ಅದನ್ನ, ಇಂಡ್ಯೂಸ್ಡ್ ಅಬಾರ್ಷನ್ಸ್. ಬೋತ್ ಆರ್ ಸೇಮ್. ಇಂಡ್ಯೂಸ್ಡ್ ಅಬಾರ್ಷನ್ಸ್ ಆರ್ ದ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ನಾವು ಅಬಾರ್ಷನ್ಸ್ ಅಂತ ಕೇಳಿರ್ತೀವಿ. ಅಬಾರ್ಷನ್ಸ್ ಅಂದ್ರೆ ನಾರ್ಮಲ್ ಆಗಿ ಏನಾಗುತ್ತೆ, ಆಕ್ಸಿಡೆಂಟಲ್ ಆಗಿ ಏನಾದ್ರೂ ಪ್ರೆಗ್ನೆನ್ಸಿ ಏನಾದ್ರೂ ಟರ್ಮಿನೇಟ್ ಆದ್ರೆ ಅದನ್ನ ನಾವ್ ಏನಂತ ಕರಿತೀವಿ, ಅಬಾರ್ಷನ್ ಅಂತೀವಿ, ಅಥವಾ ಮಿಸ್ಕ್ಯಾರೇಜ್ ಅಂತ ಕರೀತಾರೆ. ಏನಂತ ಕರೀತಾರೆ ಅದನ್ನ, ಮಿಸ್ಕ್ಯಾರೇಜ್ ಅಂದ್ರೆ ಆಕ್ಸಿಡೆಂಟಲ್ ಆಗೋದು, ಗೊತ್ತಿಲ್ಲದೇನೆ ಏನಾಗುತ್ತೆ, ಒಂದೊಂದು ಟೈಮ್ ಏನಾಗುತ್ತೆ ಪ್ರೆಗ್ನೆನ್ಸಿ ಟರ್ಮಿನೇಟ್ ಆಗುತ್ತೆ. ಸೊ ಅಂತದನ್ನ ನಾವ್ ಏನಂತ ಕರಿತೀವಿ, ಮಿಸ್ಕ್ಯಾರೇಜ್ ಅಂತ ಕರಿತೀವಿ. ಬಟ್ ಇದೇನ್ ಮಾಡ್ತಿದೀವಿ, ಗೊತ್ತಿದ್ದು ನಾವೇನ್ ಮಾಡ್ತಿದೀವಿ, ಪ್ರೆಗ್ನೆನ್ಸಿನ ಫುಲ್ ಟರ್ಮ್ ಆಗಕ್ಕಿಂತ ಮುಂಚೆನೆ ಏನ್ ಮಾಡ್ತಿದೀವಿ, ಟರ್ಮಿನೇಟ್ ಮಾಡ್ತಿದೀವಿ. ಸೊ ಅಂತದನ್ನ ನಾವೇನಂತ ಕರಿತೀವಿ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಕರಿತೀವಿ, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಇಂಡ್ಯೂಸ್ಡ್ ಅಬಾರ್ಷನ್ಸ್. ಸೊ MTP ಆರ್ ಇಂಡ್ಯೂಸ್ಡ್ ಅಬಾರ್ಷನ್ಸ್. ಸೊ ಇಲ್ಲಿ ಅರೌಂಡ್ ದ ವರ್ಲ್ಡ್ ಪ್ರತಿ ವರ್ಷ ಏನಾಗುತ್ತೆ, ದೇರ್ ವಿಲ್ ಬಿ ಅರೌಂಡ್ 45 to 50 million ಇಂಡ್ಯೂಸ್ಡ್ ಅಬಾರ್ಷನ್ಸ್. ಸೊ 45 to 50 million. ಸೊ ಅರೌಂಡ್ ದ ವರ್ಲ್ಡ್, ದಿಸ್ ಇಸ್ ಅರೌಂಡ್ ದ ವರ್ಲ್ಡ್. ಸೊ ಇಡೀ ವರ್ಲ್ಡ್ ಅಲ್ಲಿ 45 ರಿಂದ 50 ಮಿಲಿಯನ್ MTP ಗಳು ಆಗುತ್ತೆ ಪ್ರತಿ ವರ್ಷ ಎಷ್ಟಾಗುತ್ತೆ, 45 ರಿಂದ 50 ಮಿಲಿಯನ್ MTPs ಆಗುತ್ತೆ. ಸೊ ಇಲ್ಲಿ ಒಂದು ಏನು ಅಂದ್ರೆ, ಈ MTPs ಇಂದ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಏನಾಗುತ್ತೆ, MTPs ಇಂದ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ. ಬಟ್ ಏನು ಅಂದ್ರೆ, ಇದು ಒಂದು ಕಾಂಟ್ರಾಸೆಪ್ಟಿವ್ ಮೆಥಡ್ ಆಗಿ ಇದನ್ನ ಯೂಸ್ ಮಾಡಲ್ಲ. ಕಾಂಟ್ರಾಸೆಪ್ಟಿವ್ ಅಂದ್ರೆ ನಾನು ನಿಮಗೆ ಹೇಳಿದೀನಿ ಏನೋ, ದೀಸ್ ಆರ್ ದ ಮೆಥಡ್ಸ್ ವಿಚ್ ಆರ್ ಯೂಸ್ ಟು ಅವಾಯ್ಡ್ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡಕ್ಕೆ ಯೂಸ್ ಮಾಡುವಂತ ಮೆಥಡ್ಸ್ ನಾವು ಏನಂತ ಕರಿತೀವಿ, ಕಾಂಟ್ರಾಸೆಪ್ಟಿವ್ಸ್ ಅಂತ ಕರಿತೀವಿ. ಬಟ್ ಇಲ್ಲಿ MTP ಇಂದ ಏನಾಗುತ್ತೆ, ಪಾಪ್ಯುಲೇಷನ್ ಕಡಿಮೆ ಆಗ್ತಿದೆ. ಬಟ್ MTP ನ ನಾವೇನಾಗಿ ಯೂಸ್ ಮಾಡಕ್ ಬರಲ್ಲ, ಪಾಪ್ಯುಲೇಷನ್ ಕಂಟ್ರೋಲ್ ಮೆಥಡ್ ಆಗಿ ಏನ್ ಮಾಡಕ್ ಬರಲ್ಲ, ಯೂಸ್ ಮಾಡಕ್ಕೆ ಬರಲ್ಲ. ಸೊ ಅದೇ ತರ MTP ಗಳೇನಿದೆ, ದೀಸ್ ಆರ್ ಇಲೀಗಲ್. ಎಷ್ಟೋ ಕಂಟ್ರೀಸ್ ಅಲ್ಲಿ ಇದು ಇಲೀಗಲ್. ಸೊ ಎಷ್ಟೋ ಕಂಟ್ರೀಸ್ ಅಲ್ಲಿ ಏನ್ ಮಾಡಕ್ ಬಿಡಲ್ಲ, ಈ ಇಂಡ್ಯೂಸ್ಡ್ ಅಬಾರ್ಷನ್ಸ್ ನ ಮಾಡಕ್ ಬಿಡಲ್ಲ, ಅಥವಾ MTP ನ ಮಾಡಕ್ಕೆ ಬಿಡಲ್ಲ. ಬಟ್ ಇಂಡಿಯಾದಲ್ಲಿ ಏನಾಯ್ತು ಅಂದ್ರೆ, in the year 1971. So this is important. In the year 1971, this was legalized. ಎಲ್ಲಿದು, ಇಂಡಿಯಾದಲ್ಲಿ ಏನ್ ಮಾಡ್ತಾರೆ, 1971 ಅಲ್ಲಿ MTP ನ ಏನ್ ಮಾಡ್ತಾರೆ, ಲೀಗಲೈಸ್ ಮಾಡ್ತಾರೆ. ಯಾವ ಇಯರ್, 1971. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಟ್ ಮೇ ಬಿ ಆಸ್ಕ್ಡ್ ಇನ್ ಎನಿ ಆಫ್ ದ ಎಕ್ಸಾಮ್ಸ್. ಸೊ ಯಾವ ಇಯರ್ ಅಲ್ಲಿ MTP ನ ನಮ್ಮ ಇಂಡಿಯಾದಲ್ಲಿ ಲೀಗಲೈಸ್ ಮಾಡಿದ್ರು ಅಂತ ಕೇಳ್ತಾರೆ. ಸೊ ಎಷ್ಟೊಂದು ಕಂಟ್ರೀಸ್ ಅಲ್ಲಿ ಏನಿದೆ, ಇದು ಇಲ್ಲಿಗಲ್ ಇದೆ, ಯಾವುದು MTP. ಬಟ್ ಇಂಡಿಯಾದಲ್ಲಿ ಏನ್ ಮಾಡ್ತಾರೆ, 1971 ಅಲ್ಲಿ ಏನ್ ಮಾಡ್ತಾರೆ, ಇದನ್ನ ಲೀಗಲೈಸ್ ಮಾಡ್ತಾರೆ. ಬಟ್ ವಿತ್ ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ಸ್. ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಮಾಡಬೇಕಂದ್ರೆ. ಆ ರಿಸ್ಟ್ರಿಕ್ಷನ್ಸ್ ಇಟ್ಕೊಂಡು ಏನ್ ಮಾಡ್ತಾರೆ, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿನ 1971 ಅಲ್ಲಿ ಇಂಡಿಯಾದಲ್ಲಿ ಏನ್ ಮಾಡ್ತಾರೆ,
ಲೀಗಲೈಸ್ ಮಾಡ್ತಾರೆ. ಸೊ ಇಲ್ಲಿ ನಾನು ಹೇಳಿದೆ ನಿಮಗೆ ಎಷ್ಟೋ ಕಂಟ್ರೀಸ್ ಅಲ್ಲಿ ಇದೇನಿದು ಇಲ್ಲಿಗಲ್, ಬಿಕಾಸ್ ದೇರ್ ಆರ್ ವೇರಿಯಸ್ ರೀಸನ್ಸ್. ಸೋಷಿಯಲ್ ರೀಸನ್ಸ್ ಇರ್ಬೋದು, ಮಾರಲ್ ರೀಸನ್ಸ್ ಇರ್ಬೋದು, ಎಥಿಕಲ್ ರೀಸನ್ಸ್ ಇರ್ಬೋದು. ಸೊ ಈ ರೀಸನ್ಸ್ ಎಲ್ಲ ಇಟ್ಕೊಂಡು ಅಲ್ಲಿ MTP ಏನ್ ಮಾಡಿದ್ದಾರೆ, ಇಲ್ಲಿಗಲ್ ಅಂತ ಅದನ್ನ ಬ್ಯಾನ್ ಮಾಡಿದ್ದಾರೆ. ಬಟ್ ಇಂಡಿಯಾದಲ್ಲಿ ಇಟ್ ವಾಸ್ ಲೀಗಲೈಸ್ಡ್ ಇನ್ ದ ಇಯರ್ 1971. ಸೊ ಇಲ್ಲಿ ಏನಕ್ಕೋಸ್ಕರ ಇದನ್ನ ಲೀಗಲೈಸ್ ಮಾಡಿದ್ರು, ಏನಕ್ಕೆ ಈ MTP ನ ಏನಕ್ಕೋಸ್ಕರ ಲೀಗಲೈಸ್ ಮಾಡಿದ್ರು ಅಂದ್ರೆ, ಸೊ ಏನಾಗಿತ್ತು ಅಂದ್ರೆ MTP ಮಾಡಕ್ಕಿಂತ ಮುಂಚೆ ದೇ ಯೂಸ್ ಟು ಗೆಟ್ MTPs, ಇಲ್ಲಿ ಅಬಾರ್ಷನ್ಸ್ ಮಾಡಿಸ್ಕೋತಿದ್ರು ಎಷ್ಟೊಂದು ಜನ. ಸೊ ಅದೇನಾಗಿತ್ತು ಅಂದ್ರೆ ಇಲ್ಲಿಗಲ್ ಆಗಿತ್ತು. ಜೊತೆಗೆ ಅಬಾರ್ಷನ್ಸ್ ಮಾಡಿಸ್ಕೊಳ್ಳೋದ್ರಿಂದ ಏನಾಗ್ತಿತ್ತು ಅಂದ್ರೆ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಜಾಸ್ತಿ ಇತ್ತು. ಏನ್ ಜಾಸ್ತಿ ಇತ್ತು? ಮೆಟರ್ನಲ್ ಮಾರ್ಟಾಲಿಟಿ ರೇಟ್. ಸೊ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಈ ಅಬಾರ್ಷನ್ಸ್ ಮಾಡೋವಾಗ ಏನಾಗ್ತಿತ್ತು, ತಾಯಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿ ತಾಯಿ ಏನಾಗ್ತಿದ್ರು ಸಾಯ್ತಾ ಇದ್ರು. ಸೊ ಇಂಥದ್ದು ನಾವೇನಂತ ಕರಿತೀವಿ, ಮೆಟರ್ನಲ್ ಮಾರ್ಟಾಲಿಟಿ ರೇಟ್. ಸೊ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಜಾಸ್ತಿ ಆಗ್ತಿದ್ರಿಂದ ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು MTP ನ ಲೀಗಲೈಸ್ ಮಾಡ್ತಾರೆ. ಲೀಗಲೈಸ್ ಮಾಡಿ ಬಟ್ ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಏನಕ್ಕೆ? MTP ಗೆ ಏನಿರುತ್ತೆ, ಸ್ಟ್ರಿಕ್ಟ್ ರಿಸ್ಟ್ರಿಕ್ಷನ್ಸ್. ಆ ರಿಸ್ಟ್ರಿಕ್ಷನ್ಸ್ ಇಟ್ಕೊಂಡು ಏನ್ ಮಾಡ್ತಾರೆ, ಲೀಗಲೈಸ್ ಮಾಡ್ತಾರೆ. ಬಟ್ ಇನ್ನೊಂದು ಏನಕ್ಕೋಸ್ಕರ ಇದನ್ನ ಲೀಗಲೈಸ್ ಮಾಡಿದ್ರು. ಸೊ ಇಲ್ಲಿ MTP ಒಂದಷ್ಟು ಟೈಮ್ ಅಲ್ಲಿ ಮಾಡ್ಲೇಬೇಕಾಗತ್ತೆ. ಈ ಪ್ರೆಗ್ನೆನ್ಸಿನ ಒಂದಷ್ಟು ಟೈಮ್ಸ್ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ಇಂಟೆನ್ಷನಲ್ ಆಗಿ ರಿಮೂವ್ ಮಾಡ್ಲೇಬೇಕಾಗತ್ತೆ. ಆ ಸಿಚುವೇಶನ್ ಯಾವಾಗ ಬರುತ್ತಂದ್ರೆ, ಇನ್ ಕೇಸ್ ಈಗ ಪ್ರೆಗ್ನೆಂಟ್ ಇದ್ದು ಮದರ್ ಲೈಫ್ ಏನಾದ್ರೂ ಪ್ರೆಗ್ನೆನ್ಸಿ ಕಂಟಿನ್ಯೂ ಆದ್ರೆ ಮದರ್ ಲೈಫ್ ಏನಾದ್ರೂ ರಿಸ್ಕ್ ಇದೆ ಅಂದಾಗ ದೇ ವಿಲ್ ಗೋ ಫಾರ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಯಾವಾಗ ಪ್ರೆಗ್ನೆನ್ಸಿ ಏನಾದ್ರೂ ಕಂಟಿನ್ಯೂ ಆದ್ರೆ ಮದರ್ಸ್ ಲೈಫ್ಗೆ ರಿಸ್ಕ್ ಇರಬೇಕು, ಆ ಟೈಮಲ್ಲಿ ಏನ್ ಮಾಡಿಸ್ಕೋಬಹುದು, MTP ಮಾಡಿಸ್ಕೋಬಹುದು. ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ಪ್ರೆಗ್ನೆನ್ಸಿ ಏನಾದ್ರೂ ಕಂಟಿನ್ಯೂ ಆದ್ರೆ ಫಾರ್ ದ ಕಂಪ್ಲೀಟ್ 9 months, ಇಫ್ ದೇರ್ ಇಸ್ ರಿಸ್ಕ್ ಫಾರ್ ದ ಲೈಫ್ ಆಫ್ ದ ಬೇಬಿ, ಸೊ ಬೇಬಿಗೆ ಲೈಫ್ಗೆ ಏನಾದ್ರೂ ರಿಸ್ಕ್ ಇದ್ರೆ ಸೊ ಆಗ್ಲೂ ಕೂಡ ಏನ್ ಮಾಡಿಸ್ಕೋಬಹುದು, MTP ನ ಮಾಡಿಸ್ಕೋಬಹುದು. ಜೊತೆಗೆ ತಾಯಿ ಮತ್ತೆ ಮಗು ಎರಡು ಲೈಫ್ಗೂ ರಿಸ್ಕ್ ಇದೆ. ಈಗ ಏನಾದ್ರೂ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಿದ್ರೆ ತಾಯಿ ಮತ್ತೆ ಮಗು ಎರಡು ಲೈಫ್ಗೂ ರಿಸ್ಕ್ ಇರುತ್ತೆ. ಸೊ ಆ ಟೈಮಲ್ಲೂ ಕೂಡ ಏನ್ ಮಾಡಿಸ್ಕೋಬಹುದು, MTP ನ ಮಾಡಿಸ್ಕೋಬಹುದು. ಇನ್ನೊಂದು ಕಂಡೀಷನ್ ಏನು ಅಂದ್ರೆ, ಈಗ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗುತ್ತೆ, ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗಿ ಮಗು ಆದ್ಮೇಲೆ ಮಗುಗೆ ಏನಾದ್ರೂ ಸಿವಿಯರ್ ಹ್ಯಾಂಡಿಕ್ಯಾಪ್ ಏನಾದ್ರೂ ಆಗಿ ಮಗು ಲೈಫ್ ಏನಾದ್ರೂ ಮುಂದೆ ಲೀಡ್ ಮಾಡೋದು ತುಂಬಾ ಕಷ್ಟ ಇದ್ರೆ ಅಂತ ಟೈಮಲ್ಲೂ ಏನ್ ಮಾಡ್ತಾರೆ, MTP ಗೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿನ ಮಾಡಿಸ್ಕೋತಾರೆ. ಅದು ಬಿಟ್ರೆ ಇನ್ನೊಂದಷ್ಟು ಕೇಸಸ್ ಯಾವ್ಯಾವ್ದು ಅಂದ್ರೆ, ಕ್ಯಾಶುವಲ್ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿರ್ತಾರೆ, ಸೊ ಅವ್ರಿಗೆ ಪ್ರೆಗ್ನೆನ್ಸಿ ಬೇಕಿರಲ್ಲ, ಆ ಟೈಮಲ್ಲಿ ಪ್ರೆಗ್ನೆಂಟ್ ಆಗ್ಬಿಡ್ತಾರೆ. ಸೊ ಆಗ್ಲೂ ಕೂಡ ಏನ್ ಮಾಡಿಸ್ಕೋಬಹುದು, MTP ನ ಮಾಡಿಸ್ಕೋಬಹುದು. ಅದು ಬಿಟ್ರೆ ಕಾಂಟ್ರಾಸೆಪ್ಟಿವ್ಸ್ ಯೂಸ್ ಮಾಡಿರ್ತಾರೆ, ಕಾಂಟ್ರಾಸೆಪ್ಟಿವ್ಸ್ ಏನಾಗುತ್ತೆ ಅಲ್ಲಿ ಫೇಲ್ಯೂರ್ ಆಗ್ತವೆ, ಕಾಂಟ್ರಾಸೆಪ್ಟಿವ್ಸ್ ಏನಾಗುತ್ತೆ ಫೇಲ್ಯೂರ್ ಆಗುತ್ತೆ, ಆಗ್ಲೂ ಕೂಡ ಏನ್ ಮಾಡಿಸ್ಕೋತಾರೆ, MTP ಮಾಡಿಸ್ಕೋಬಹುದು. ಜೊತೆಗೆ ರೇಪ್ಸ್, ಸೊ ಯಾವ್ದೋ ರೇಪ್ಸ್ ಅಲ್ಲಿ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ ಆಗ್ತವೆ. ಸೊ ಆಗ ಏನಾಗುತ್ತೆ, ದೇ ಕ್ಯಾನ್ ಗೋ ಫಾರ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಸೊ ಇಷ್ಟು ಕೇಸಸ್ ಅಲ್ಲಿ ಏನ್ ಮಾಡ್ಕೋಬಹುದು, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿನ ಮಾಡಿಸ್ಕೋಬಹುದು. ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಒಂದು, ಇಫ್ ದೇರ್ ಇಸ್ ರಿಸ್ಕ್ ಫಾರ್ ದ ಲೈಫ್ ಆಫ್ ದ ಮದರ್, or if there is risk for the life of the baby, or for the both. So risk for the mother as well as the baby. Otherwise, if the baby has some severe handicap, if the baby is born in future, it might have suffered severe handicap. So at the time ಅಲ್ಲಿ ಏನ್ ಮಾಡಿಸ್ಕೋಬಹುದು, MTP ನ ಮಾಡಿಸ್ಕೋಬಹುದು. ಜೊತೆಗೆ ಇಫ್ ಕ್ಯಾಶುವಲ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆದಾಗ ಅಥವಾ ಕಾಂಟ್ರಾಸೆಪ್ಟಿವ್ಸ್ ಫೇಲ್ ಆದಾಗ ಅಥವಾ ರೇಪ್ಸ್ ಆದಾಗ, ಸೊ ಈ ಟೈಮಲ್ಲಿ ಏನ್ ಮಾಡಿಸ್ಕೋತಾರೆ, ದೇ ಕ್ಯಾನ್ ಗೋ ಫಾರ್ MTP. ಏನ್ ಮಾಡಿಸ್ಕೋಬಹುದು, ಅದನ್ನ MTP ನ ಮಾಡಿಸ್ಕೋಬಹುದು. ಬಟ್ ಇಲ್ಲಿ ಏನು ಅಂದ್ರೆ, ಗವರ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ, ವಿತ್ ದ ವ್ಯೂ, ಸೊ ಏನ್ ಮಾಡ್ಕೊಂಡಿದ್ದಾರೆ, ಇಲ್ಲಿ MTP ಒಂದಷ್ಟು ಕಂಡೀಷನ್ಸ್ ಅಲ್ಲಿ ಬೇಕಾಗತ್ತೆ ಅಂತ ಮಾಡ್ಕೊಂಡಿದ್ದಾರೆ. ಅದನ್ನ ಈ ಒಂದು ಏನು MTP ಲೀಗಲೈಸ್ ಮಾಡೋದಿದೆ, ಸೊ ಇನ್ ದ ಇಯರ್ 2017, this act, that is MTP Amendment Act, Amendment Bill 2020, 2017 ಅಂತ ಕರೀತಾರೆ. Amendment Bill 2020. ಸೊ ಅದನ್ನ ಏನ್ ಮಾಡಿದ್ರು, ಅಮೆಂಡ್ಮೆಂಟ್ ಮಾಡಿದ್ರು. ಸೊ ಏನಕ್ಕೆ ಅಮೆಂಡ್ಮೆಂಟ್ ಮಾಡಿದ್ರು, ಏನ್ ಅಮೆಂಡ್ಮೆಂಟ್ ಮಾಡ್ತಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ MTP ಮಾಡಿಸ್ಕೋಬೇಕು. MTP ಮಾಡಿಸ್ಕೋಬೇಕಂದ್ರೆ, ಇಫ್ ದ ಪ್ರೆಗ್ನೆನ್ಸಿ ಈಸ್ ವಿತಿನ್ 12 weeks, ದಟ್ ಈಸ್ ಫಸ್ಟ್ ಟ್ರೈಮಿಸ್ಟರ್ ಅಂತ ಕರಿತೀವಿ, 3 ತಿಂಗಳು ಒಳಗಡೆ ಇದ್ರೆ, ಸೊ ಯಾರಾದ್ರೂ ಒಬ್ರು ಮೆಡಿಕಲ್ ಪ್ರಾಕ್ಟಿಷನರ್ ಏನ್ ಮಾಡ್ಬೇಕು, ನೀವು MTP ಮಾಡಿಸ್ಕೋಬಹುದು ಅಂತ ಅವ್ರ ಒಂದು ಒಪಿನಿಯನ್ ಕೊಡಬೇಕು. ಎಷ್ಟಿದ್ರೆ ವಿತಿನ್ 3 months or the 12 weeks. So if it is the pregnancy is between 12 weeks and 24 weeks, so 12 ರಿಂದ 24 ವೀಕ್ ಇದ್ರೆ ಇಬ್ರು ಮೆಡಿಕಲ್ ಪ್ರಾಕ್ಟಿಷನರ್ ಗಳು ಏನ್ ಮಾಡ್ಬೇಕು, ಅವರು ನೀವು MTP ಮಾಡಿಸ್ಕೋಬೇಕು ಅಂತ ಅವ್ರ ಒಪಿನಿಯನ್ ನ ಕೊಡ್ಬೇಕು. ಆಗ ಮಾತ್ರ ಏನ್ ಮಾಡಿಸ್ಕೋಬಹುದು, ಅವರು MTP ನ ಮಾಡಿಸ್ಕೋಬಹುದು. ಸೊ ಯಾವ ಆಕ್ಟ್ ಅದು,
amendment, MTP Amendment Act 2017. This was amended in the year 2017. And ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಇಲ್ಲಿ MTP ಮಾಡಿಸ್ಕೋಬೇಕಾದ್ರೆ the safest period is first trimester. ಯಾವ ಸೇಫೆಸ್ಟ್ ಪೀರಿಯಡ್? ಫಸ್ಟ್ ಟ್ರೈಮಿಸ್ಟರ್ ಆರ್ within 12 weeks. So first trimester or within 12 weeks. This is the safest period for MTP. So pregnant ಆಗಿ within 12 weeks ಅಲ್ಲಿ ಅವ್ರು ಏನ್ ಮಾಡಿಸ್ಕೋಬಹುದು? MTP ಮಾಡಿಸ್ಕೋಬಹುದು ಅಥವಾ 12 weeks ಅಥವಾ 3 ತಿಂಗಳು ಇದ್ರೊಳಗಡೆ ಮಾಡಿಸ್ಕೊಂಡ್ರೆ it will be safe for the mother. So ಏನಾದ್ರೂ 12 weeks ಮೇಲಾದ್ರೆ MTP ಮಾಡಿಸ್ಕೊಂಡಾಗ ಏನಾಗಬಹುದು? ತಾಯಿಗೆ ಪ್ರಾಬ್ಲಮ್ ಆಗ್ಬಹುದು. So what is the safest period for MTP ಅಂತ ಕೇಳ್ತಾರೆ. So that is before 12 weeks or the within first trimester. So that is the safest period for the MTP. So in MTP, ಇದನ್ನ ಏನಾಗಿದೆ, there are certain problems with regard to this MTP. ಒಂದಷ್ಟು ಪ್ರಾಬ್ಲಮ್ಸ್ ಇದೆ. ಇದು ಏನ್ ಮಾಡ್ತಾರೆ MTP ನ ಈಗ ಜಾಸ್ತಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ? ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ. And this test which is called as amniocentesis. ಯಾವ ಟೆಸ್ಟ್ ಅದು? amniocentesis. amniocentesis ಏನಕ್ಕೆ ಯೂಸ್ ಮಾಡ್ತಿದ್ದಾರೆ? ಸೆಕ್ಸ್ ಡಿಟರ್ಮಿನೇಷನ್ ಗೆ ಯೂಸ್ ಮಾಡ್ತಿದ್ದಾರೆ. ಏನಕ್ಕೋಸ್ಕರ ಯೂಸ್ ಮಾಡ್ತಿದ್ದಾರೆ? ಸೆಕ್ಸ್ ಡಿಟರ್ಮಿನೇಷನ್. ಸೊ ಸೆಕ್ಸ್ ಡಿಟರ್ಮಿನೇಷನ್ ಆಫ್ ದ ಬೇಬಿ ಇಸ್ ಇಲ್ಲಿಗಲ್. ಬೇಬಿ ಸೆಕ್ಸ್ ನ ಯಾವುದೇ ಕಾರಣಕ್ಕೂ ಪೇರೆಂಟ್ಸ್ ಗೆ ತಿಳಿಸಬಾರದು. ಯಾವುದೇ ಏನೇ ಟೆಸ್ಟ್ ಹೋಗಿದ್ರು ಬೇಬಿ ಸೆಕ್ಸ್ ನ ತಿಳಿಸಬಾರದು. ಯಾಕೆ ಅಂದ್ರೆ ಇನ್ ಕೇಸ್ ಹೆಣ್ಮಗು ಆಗಿದ್ರೆ ಏನ್ ಮಾಡ್ತಾರೆ? ಅದನ್ನ ಟರ್ಮಿನೇಟ್ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಫಿಮೇಲ್ ಫಿಟಿಸೈಡ್. ಇಂಡಿಯಾದಲ್ಲಿ ತುಂಬಾ ಇದೆ. ಹಂಗಾಗಿ ಈ MTP ನ ಅದರಲ್ಲೂ ಕೂಡ ಆಮ್ನಿಯೋಸೆಂಟೆಸಿಸ್ ಅನ್ನೋ ಒಂದು ಟೆಸ್ಟ್ ಬರುತ್ತೆ. ಆಮ್ನಿಯೋಸೆಂಟೆಸಿಸ್ ಟೆಸ್ಟ್ ಮಾಡಿಸ್ಕೊಂಡು ಏನ್ ಮಾಡ್ತಾರೆ? If the baby is female, they will go for MTP. So these are the two problems that are related to MTP. So let us know, what does amniocentesis mean? So what is amniocentesis? So this part is important. Amniocentesis. Amniocentesis. So amniocentesis, it is a prenatal test. So ಏನಂತ ಕರಿತೀವಿ ಇದನ್ನ? ಪ್ರಿನೇಟಲ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರೀತಾರೆ. ಏನಂತ ಕರೀತಾರೆ ಅದನ್ನ? ಪ್ರಿನೇಟಲ್ ಡಯಾಗ್ನೋಸ್ಟಿಕ್ ಟೆಸ್ಟ್. ಯಾವುದು? ಆಮ್ನಿಯೋಸೆಂಟೆಸಿಸ್. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೇಬಿಗೆ ಏನಾದ್ರೂ ಬಿಫೋರ್ ಬರ್ತ್ ಅಂದ್ರೆ ಮಗು ಹುಟ್ಟಕ್ಕಿಂತ ಮುಂಚೆ ಏನಾದ್ರೂ ಬೇಬಿಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದೆಯಾ? ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಇರ್ಬೋದು ಅಥವಾ ಮೆಟಾಬಾಲಿಕ್ ಡಿಸಾರ್ಡರ್ಸ್ ಇರ್ಬೋದು. ಸೊ ಈ ತರ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಈ ಆಮ್ನಿಯೋಸೆಂಟೆಸಿಸ್ ಟೆಸ್ಟ್ ಮುಖಾಂತರ ಏನ್ ಮಾಡ್ತಾರೆ? ತಿಳ್ಕೊತಾರೆ. ಸೊ ಅಂತ ಒಂದು ಟೆಸ್ಟ್ ನ ನಾವೇನಂತ ಕರಿತೀವಿ? ಆಮ್ನಿಯೋಸೆಂಟೆಸಿಸ್. ಸೊ ಇಲ್ಲಿ ಏನ್ ಮಾಡ್ಬೋದು ಅಂದ್ರೆ ಈ ಟೆಸ್ಟ್ ನ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಡಯಾಗ್ನೋಸ್. ಸೊ ಏನೇನ್ ಡಯಾಗ್ನೋಸ್ ಮಾಡ್ಬೋದು? ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ನ ಡಯಾಗ್ನೋಸ್ ಮಾಡ್ಬೋದು. ಮೆಟಾಬಾಲಿಕ್ ಡಿಸಾರ್ಡರ್ಸ್ ಇದ್ರೆ ಅದನ್ನು ಡಯಾಗ್ನೋಸ್ ಮಾಡ್ಬೋದು. ಅಲಾಂಗ್ ವಿತ್ ದಟ್ ದ ಸೆಕ್ಸ್ ಆಫ್ ದ ಬೇಬಿ ಆಲ್ಸೋ ಕ್ಯಾನ್ ಬಿ ಡಿಟರ್ಮೈನ್ಡ್ ಯೂಸಿಂಗ್ ದ ಆಮ್ನಿಯೋಸೆಂಟೆಸಿಸ್. ಸೆಕ್ಸ್ ಕೂಡ ಗೊತ್ತಾಗುತ್ತೆ. ಮಗು ಗಂಡು ಮಗುನ ಹೆಣ್ಮಗುನ ಅಂತ ಈ ಟೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ? ಗೊತ್ತಾಗುತ್ತೆ. ದಟ್ ಈಸ್ ಆಮ್ನಿಯೋಸೆಂಟೆಸಿಸ್. ಸೊ ಇಲ್ಲಿ ಲೆಟ್ ಅಸ್ ನೋ ವಾಟ್ ಇಸ್ ದ ಪ್ರೊಸೀಜರ್ ಫಾರ್ ದಿಸ್ ಆಮ್ನಿಯೋಸೆಂಟೆಸಿಸ್. ಇಲ್ಲಿ ಯಾವ ತರ ಪ್ರೊಸೀಜರ್ ಇದೆ ಆಮ್ನಿಯೋಸೆಂಟೆಸಿಸ್ ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ಆಮ್ನಿಯೋಸೆಂಟೆಸಿಸ್ ಅಂದ್ರೆ ಏನ್ ಮಾಡ್ತಾರೆ? ನಾರ್ಮಲ್ ಆಗಿ ಬೇಬಿ ಏನು ಮದರ್ಸ್ ವೂಂಬಲ್ಲಿ ಇರುತ್ತೆ ಅಥವಾ ಯುಟ್ರಸ್ ಅಲ್ಲಿ ಇರುತ್ತೆ. ನಿಮಗೆ ಗೊತ್ತು ಪ್ಲೆಸೆಂಟಾ ಇರುತ್ತೆ ಅಂತ. ಪ್ಲೆಸೆಂಟಾ ಒಳಗಡೆ ಬೇಬಿ ಇರುತ್ತೆ. ಅಂಡ್ ಅರೌಂಡ್ ದ ಬೇಬಿ ದೇರ್ ವಿಲ್ ಬಿ ಎ ಫ್ಲೂಯಿಡ್ ವಿಚ್ ಇಸ್ ಕಾಲ್ಡ್ ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಕರೀತಾರೆ. ಏನ್ ಫ್ಲೂಯಿಡ್ ಅದು? ಆಮ್ನಿಯಾಟಿಕ್ ಫ್ಲೂಯಿಡ್. ಸೊ ದಿಸ್ ಫ್ಲೂಯಿಡ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸರ್ವೈವಲ್ ಆಫ್ ದ ಬೇಬಿ ಇನ್ಸೈಡ್ ದ ಮದರ್ಸ್ ವೂಂಬ್. ಸೊ ಯುಟ್ರಸ್ ಇರುತ್ತೆ. ಯುಟ್ರಸ್ ಒಳಗಡೆ ಪ್ಲೆಸೆಂಟಾ ಇರುತ್ತೆ. ಪ್ಲೆಸೆಂಟಾ ಒಳಗಡೆ ನಿಮಗೆ ಏನಿರುತ್ತೆ? ಬೇಬಿ ಇರುತ್ತೆ. ಅಂಡ್ ಸರೌಂಡಿಂಗ್ ದ ಬೇಬಿ ದೇರ್ ವಿಲ್ ಬಿ ಫ್ಲೂಯಿಡ್ ಲಿಕ್ವಿಡ್ ವಿಚ್ ಇಸ್ ಕಾಲ್ಡ್ ಆಸ್ ಆಮ್ನಿಯಾಟಿಕ್ ಫ್ಲೂಯಿಡ್. ಏನಂತ ಕರಿತೀವಿ ಅದನ್ನ? ಆಮ್ನಿಯಾಟಿಕ್ ಫ್ಲೂಯಿಡ್. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಆಮ್ನಿಯಾಟಿಕ್ ಫ್ಲೂಯಿಡ್ ಏನ್ ಮಾಡುತ್ತೆ? ಬೇಬಿ ಸರ್ವೈವ್ ಆಗೋಕೆ ತುಂಬಾ ಇಂಪಾರ್ಟೆಂಟ್. ಏನಿದು? ತುಂಬಾ ಇಂಪಾರ್ಟೆಂಟ್. ಸೊ ಹಂಗಾಗಿ ಅದ್ರ ಸುತ್ತ ಏನಿರುತ್ತೆ? ಆಮ್ನಿಯಾಟಿಕ್ ಫ್ಲೂಯಿಡ್ ಇರುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಆಮ್ನಿಯಾಟಿಕ್ ಫ್ಲೂಯಿಡ್ ಏನ್ ಮಾಡ್ಕೋತಾರೆ? ತಗೋತಾರೆ. ಏನ್ ಮಾಡ್ತಾರೆ? ಆಮ್ನಿಯಾಟಿಕ್ ಫ್ಲೂಯಿಡ್ ನ ತಗೋತಾರೆ. ಅದ್ ಯಾವ ತರ ತಗೋತಾರೆ ಅಂದ್ರೆ ನಾರ್ಮಲ್ ಆಗಿ ಇಫ್ ಎ ಪ್ರೆಗ್ನೆಂಟ್ ವುಮೆನ್ ಗೋಸ್ ಫಾರ್ ಆಮ್ನಿಯೋಸೆಂಟೆಸಿಸ್, ಸೊ ಅವ್ರು ಏನ್ ಮಾಡ್ತಾರೆ? ಅಲ್ಟ್ರಾಸೌಂಡ್ ಸೋನೋಗ್ರಫಿ ಮಾಡ್ತಾರೆ. ಸೋನೋಗ್ರಫಿ ಮಾಡಿ ಬೇಬಿ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ತಿಳ್ಕೊತಾರೆ. ಯುಟ್ರಸ್ ಒಳಗಡೆ ಯಾವ ಪೊಸಿಷನ್ ಅಲ್ಲಿ ಇದೆ ಅಂತ ತಿಳ್ಕೊತಾರೆ. ತಿಳ್ಕೊಂಡು ದೇ ವಿಲ್ ಇನ್ಸರ್ಟ್ ಎ ನೀಡಲ್. ದೇ ವಿಲ್ ಇನ್ಸರ್ಟ್ ಎ ವೆರಿ ಥಿನ್ ನೀಡಲ್ ಇನ್ಸರ್ಟ್ ಮಾಡಿ ಆಮ್ನಿಯಾಟಿಕ್ ಫ್ಲೂಯಿಡ್ ಏನ್ ಮಾಡ್ಕೋತಾರೆ? ಎಕ್ಸ್ಟ್ರಾಕ್ಟ್ ಮಾಡ್ಕೋತಾರೆ. ಎಲ್ಲಿಂದ?
ಮದರ್ಸ್ ಹೋಮ್ ಅಥವಾ ಫ್ರಮ್ ದ ಯುಟಿರಸ್. ಸೊ ಎಷ್ಟು ತಗೋತಾರೆ ಅಂದ್ರೆ ಮ್ಯಾಕ್ಸಿಮಮ್ ದೇ ವಿಲ್ ಎಕ್ಸ್ಟ್ರಾಕ್ಟ್ 15 ml. ಇದಕ್ಕಿಂತ ಜಾಸ್ತಿ ತಗೋಬಾರ್ದು. ದಿಸ್ ಈಸ್ ಮ್ಯಾಕ್ಸ್. ದಟ್ ಈಸ್ ಮ್ಯಾಕ್ಸಿಮಮ್ ಎಷ್ಟು ತಗೋತಾರೆ 15 ml ದೇ ವಿಲ್ ಟೇಕ್ ವಿತ್ ಎ ಥಿನ್, ವೆರಿ ಥಿನ್ ನೀಡಲ್. ಏನಂತ ತಗೋತಿದ್ದಾರೆ ಇಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ನ ತಗೋತಿದ್ದಾರೆ. ಅಂಡ್ ದೀಸ್ ಆಮ್ನಿಯೋಟಿಕ್ ಫ್ಲೂಯಿಡ್ ಇಟ್ ಕಂಟೈನ್ಸ್ ದ ಬೇಬಿ ಸೆಲ್ಸ್. ಆ ಬೇಬಿ ಏನಿದೆ ಆ ಬೇಬಿ ಸೆಲ್ಸ್ ಏನಿರ್ತವೆ ಈ ಆಮ್ನಿಯೋಟಿಕ್ ಫ್ಲೂಯಿಡ್ ಅಲ್ಲಿ ಇರುತ್ತೆ. ಸೊ ಇದನ್ನ ಈ ಸೆಲ್ಸ್ ನ ಏನ್ ಮಾಡ್ತಾರೆ, ಏನ್ ತಗೊಂಡಿದ್ದಾರೆ ಇಲ್ಲಿ ಆಮ್ನಿಯೋಟಿಕ್ ಫ್ಲೂಯಿಡ್ ತಗೊಂಡಿದ್ದಾರೆ, ಅದ್ರಲ್ಲಿ ಏನಿತ್ತು ಬೇಬಿ ಸೆಲ್ಸ್ ಇತ್ತು. ಆ ಸೆಲ್ಸ್ ಏನ್ ಮಾಡ್ತಾರೆ ಇನ್ ವಿಟ್ರೋ ಕಲ್ಚರ್ ಮಾಡ್ತಾರೆ. ಇನ್ ವಿಟ್ರೋ ಕಲ್ಚರ್ ಮಾಡ್ತಾರೆ. ಏನ್ ಇನ್ ವಿಟ್ರೋ ಅಂದ್ರೆ ನೆನ್ನೆ ನಿಮ್ಗೆ ಹೇಳಿದೀನಿ. ಸೊ ಇನ್ ವಿಟ್ರೋ ಅಂದ್ರೆ ಸಿಮಿಲರ್ ಕಂಡೀಷನ್ಸ್ ಆಸ್ ಇನ್ ದ ಮದರ್ಸ್ ಹೋಮ್ ಬಟ್ ಔಟ್ಸೈಡ್ ದ ಬಾಡಿ. ಔಟ್ಸೈಡ್ ದ ಬಾಡಿ ಬಟ್ ಕಂಡೀಷನ್ಸ್ ಯಾವ ತರ ಇರುತ್ತೆ, ಬಾಡಿ ಒಳಗಡೆ ಇದ್ದಂಗೆ ಇರುತ್ತೆ. ಸೊ ಅದನ್ನ ನಾವ್ ಏನಂತ ಕರಿತೀವಿ ಇನ್ ವಿಟ್ರೋ ಅಂತ ಕರಿತೀವಿ. ಸೊ ಈಗ ಏನ್ ಮಾಡಿದ್ರು ಆಮ್ನಿಯೋಟಿಕ್ ಫ್ಲೂಯಿಡ್ ತಗೊಂಡ್ರು, ಅದ್ರಲ್ಲಿರೋ ಸೆಲ್ಸ್ ಏನ್ ಮಾಡ್ತಿದ್ದಾರೆ ಕಲ್ಚರ್ ಮಾಡ್ತಿದ್ದಾರೆ. ಅಂಡ್ ದೀಸ್ ಸೆಲ್ಸ್ ದೇ ವಿಲ್ ಪರ್ಫಾರ್ಮ್ ಕ್ಯಾರಿಯೋಟೈಪಿಂಗ್. ಏನ್ ಮಾಡ್ತಾರೆ ಇಲ್ಲಿ ಕ್ಯಾರಿಯೋಟೈಪಿಂಗ್ ಮಾಡ್ತಾರೆ ಈ ಸೆಲ್ಸ್ ಅಲ್ಲಿ. ಆಕ್ಚುಲಿ ಇಲ್ಲಿ ಸೆಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸೆಲ್ಸ್ ಮೆಟಾಫೇಸ್ ಸ್ಟೇಜ್ ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಯಾವ ಫೇಸ್ ಅದು ಮೆಟಾಫೇಸ್. ಆ ಸೆಲ್ಸ್ ಏನ್ ಡಿವೈಡ್ ಆಗ್ತಿರುತ್ತೆ ಸೆಲ್ ಡಿವಿಷನ್ ಆಗುವಾಗ ಮೆಟಾಫೇಸ್ ಸ್ಟೇಜ್ ಅಲ್ಲಿ ಅದನ್ನ ಅರೆಸ್ಟ್ ಮಾಡ್ತಾರೆ. ಯಾಕೆ ಅಂದ್ರೆ ಮೆಟಾಫೇಸ್ ಸ್ಟೇಜ್ ಅಲ್ಲಿ ಏನಾಗಿರುತ್ತೆ ತುಂಬಾ ಕ್ರೋಮೋಸೋಮ್ಸ್ ತಿಕ್ಕಾಗಿರುತ್ತೆ. ಕ್ರೋಮೋಸೋಮ್ಸ್ ಏನಾಗಿರ್ತವೆ ತಿಕ್ಕಾಗಿರುತ್ತೆ. ಆ ಕ್ರೋಮೋಸೋಮ್ಸ್ ನ ಮೆಟಾಫೇಸ್ ಸ್ಟೇಜ್ ಅಲ್ಲಿ ಅರೆಸ್ಟ್ ಮಾಡಿ ಅದನ್ನ ಏನ್ ಮಾಡ್ತಾರೆ ಸ್ಟೈನ್ ಮಾಡ್ತಾರೆ. ಏನ್ ಮಾಡ್ತಾರೆ ಅದನ್ನ ಸ್ಟೈನ್ ಮಾಡ್ತಾರೆ. ಸ್ಟೈನ್ ಮಾಡಿ ದೆನ್ ಇಟ್ ವಿಲ್ ಬಿ ಕ್ಯಾರಿಯೋಟೈಪಿಂಗ್. ಏನ್ ಮಾಡ್ತಾರೆ ಅದನ್ನ ಕ್ಯಾರಿಯೋಟೈಪಿಂಗ್ ಮಾಡ್ತಾರೆ. ಕ್ಯಾರಿಯೋಟೈಪಿಂಗ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಕ್ರೋಮೋಸೋಮ್ಸ್ ನ ಅರೇಂಜ್ ಮಾಡೋದು. ಕ್ರೋಮೋಸೋಮ್ ಅರೇಂಜ್ಮೆಂಟ್. ಸೊ ಅದನ್ನ ನಾವು ಏನಂತ ಕರಿತೀವಿ ಕ್ಯಾರಿಯೋಟೈಪಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ ಕ್ಯಾರಿಯೋಟೈಪಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ಯಾರಿಯೋಟೈಪಿಂಗ್ ಮಾಡಿದಾಗ ಏನಾಗುತ್ತೆ ಆ ಬೇಬಿಗೆ ಏನ್ ಡಿಫೆಕ್ಟ್ಸ್ ಇದೆ ಅಂತ ಗೊತ್ತಾಗುತ್ತೆ. ಕ್ರೋಮೋಸೋಮಲ್ ಡಿಫೆಕ್ಟ್ಸ್ ಏನಾದ್ರೂ ಇದ್ರೆ ಗೊತ್ತಾಗುತ್ತೆ, ಅಥವಾ ಮೆಟಾಬಾಲಿಕ್ ಡಿಫೆಕ್ಟ್ಸ್ ಏನಾದ್ರೂ ಇದ್ರೆ ಗೊತ್ತಾಗುತ್ತೆ. ಜೊತೆಗೆ ಬೇಬಿ ಸೆಕ್ಸ್ ಕೂಡ ನಾವ್ ಏನ್ ಮಾಡ್ಬೋದು ಈ ಕ್ಯಾರಿಯೋಟೈಪಿಂಗ್ ಮಾಡೋದ್ರಿಂದ ಬೇಬಿ ಸೆಕ್ಸ್ ಕೂಡ ನಾವ್ ಏನ್ ಮಾಡ್ಬೋದು ಐಡೆಂಟಿಫೈ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಗೊತ್ತಿರಂಗೆ ಹ್ಯೂಮನ್ಸ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ 23 ಪೇರ್ಸ್. ಎಷ್ಟು ಕ್ರೋಮೋಸೋಮ್ಸ್ ಇದೆ 23 ಪೇರ್ಸ್. ಸೊ ಆ 23 ಪೇರ್ಸ್ ಏನ್ ಮಾಡ್ತಾರೆ ಅರೇಂಜ್ ಮಾಡ್ತಾರೆ. ಅರೇಂಜ್ ಮಾಡಿ ದೇ ವಿಲ್ ಚೆಕ್ ದ ಕ್ರೋಮೋಸೋಮ್ ಪ್ಯಾಟರ್ನ್. ಸೊ ಇಲ್ಲಿ ಕ್ರೋಮೋಸೋಮಲ್ ಡಿಸಾರ್ಡರ್ಸ್ 3 ಡಿಸಾರ್ಡರ್ಸ್ ಇದೆ. ಸೊ ಇಲ್ಲಿ ಇಫ್ 21st ಪೇರ್ ಅಲ್ಲಿ 21st ಪೇರ್ ಅಂದ್ರೆ 2 ಕ್ರೋಮೋಸೋಮ್ಸ್ ಇರಬೇಕು 21st ಪೇರ್ ಅಲ್ಲಿ. ಬಟ್ ಇಲ್ಲಿ ಏನಾದ್ರೂ 21st ಪೇರ್ ಅಲ್ಲಿ ಏನಾಗುತ್ತೆ 3 ಕ್ರೋಮೋಸೋಮ್ಸ್ ಬರುತ್ತೆ ಒಂದೊಂದ್ ಸರಿ. 21st ಪೇರ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಬರುತ್ತೆ 3. ಸೊ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ 21st ಟ್ರೈಸೋಮಿ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ 21st ಟ್ರೈಸೋಮಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡೌನ್ಸ್ ಸಿಂಡ್ರೋಮ್. ಏನಂತ ಕರೀತಾರೆ ಅದನ್ನ ಡೌನ್ಸ್ ಸಿಂಡ್ರೋಮ್ ಅಂತ ಕರೀತಾರೆ. ಯಾವ್ದನ್ನ 21st ಪೇರ್ ಅಲ್ಲಿ 2 ಕ್ರೋಮೋಸೋಮ್ಸ್ ಇರುತ್ತೆ. ಬಟ್ ಇನ್ ದ ಪ್ಲೇಸ್ ಆಫ್ 2 ಕ್ರೋಮೋಸೋಮ್ಸ್ ದೇರ್ ವಿಲ್ ಬಿ 3 ಕ್ರೋಮೋಸೋಮ್ಸ್. ಒಂದು ಅಡಿಷನ್ ಆಗಿರುತ್ತೆ. ಸೊ ಅದನ್ನ 21st ಟ್ರೈಸೋಮಿ ಅಂತ ಕರಿತೀವಿ. ಸೊ ಇಟ್ ಇಸ್ ಕಾಲ್ಡ್ ಆಸ್ ಡೌನ್ಸ್ ಸಿಂಡ್ರೋಮ್. ಏನಂತ ಕರಿತೀವಿ ಅದನ್ನ ಡೌನ್ ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಇಲ್ಲಿ 46 ಬದಲು ಎಷ್ಟಾಯ್ತು 47 ಆಯ್ತು. ಎಷ್ಟಾಯ್ತು ಇಲ್ಲಿ 46 ಬದಲು 47. ಸೊ ಅದೇ ತರ ದ 46th ಪೇರ್ 23rd ಪೇರ್. ಯಾವ ಪೇರ್ ಇದು 23rd ಪೇರ್. 23rd ಪೇರ್ ಅಲ್ಲಿ ಯಾವಾಗಲೂ XX ಇರುತ್ತೆ ಅಥವಾ XY ಇರುತ್ತೆ. XX ಇರುತ್ತೆ ಅಥವಾ XY ಇರುತ್ತೆ. XX ಇದ್ರೆ ಇಟ್ ವಿಲ್ ಬಿ ಫಿಮೇಲ್ ಅಂಡ್ XY ಇದ್ರೆ ಇಟ್ ವಿಲ್ ಬಿ ಮೇಲ್. ಸೊ XX ಇದ್ರೆ ಫಿಮೇಲ್, XY ಇದ್ರೆ ಮೇಲ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ 23rd ಪೇರ್ ಅಲ್ಲಿ ಒಂದೊಂದ್ಸರಿ XXY ಇರುತ್ತೆ. ಸೊ ದಿಸ್ ಕಂಡೀಷನ್ ವಿ ಕಾಲ್ ಇಟ್ ಆಸ್ ಕ್ಲಿನ್ಫೆಲ್ಟರ್ಸ್ ಸಿಂಡ್ರೋಮ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ ಕ್ಲಿನ್ಫೆಲ್ಟರ್ಸ್ ಸಿಂಡ್ರೋಮ್. ಸೊ ಅಲ್ಲಿ ಏನಿರಬೇಕು XX ಇರಬೇಕು ಅಥವಾ XY ಇರಬೇಕು 23rd ಪೇರ್ ಅಲ್ಲಿ. ಅಲ್ಲಿ ಏನಿರುತ್ತೆ XXY ಇರುತ್ತೆ. ಸೊ ಇದನ್ನ ನಾವು ಏನಂತ ಕರಿತೀವಿ ಕ್ಲಿನ್ಫೆಲ್ಟರ್ಸ್ ಸಿಂಡ್ರೋಮ್. ಸೊ ಇಫ್ ದೇರ್ ಇಸ್ ಓನ್ಲಿ 1X XO ಅಂತ ಕರಿತೀವಿ ಆ ಕಂಡೀಷನ್ ನ XO. ಸೊ ಅಲ್ಲಿ ಏನಿರುತ್ತೆ ಬರೀ 45 ಕ್ರೋಮೋಸೋಮ್ಸ್ ಇರುತ್ತೆ. 46 ಬದಲು ಎಷ್ಟಿರುತ್ತೆ 45. ಸೊ ದಿಸ್ ಕಂಡೀಷನ್ ವಿ ಕಾಲ್ ಇಟ್ ಆಸ್ ಟರ್ನರ್ಸ್ ಸಿಂಡ್ರೋಮ್. ಯಾವ ಸಿಂಡ್ರೋಮ್ ಅದು ಟರ್ನರ್ಸ್ ಸಿಂಡ್ರೋಮ್. ಆಲ್ ದೀಸ್ ಡಿಸಾರ್ಡರ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಯೂಸಿಂಗ್ ಆಮ್ನಿಯೋಸೆಂಟೆಸಿಸ್. ಅದೇ ತರ XX XY 23rd ಪೇರ್ ಅಲ್ಲಿ XX ಇದ್ರೆ ಫಿಮೇಲ್, XY ಇದ್ರೆ ಮೇಲ್. ಸೊ ಈ ತರ ಡಿಸಾರ್ಡರ್ಸ್ ಕಂಡುಹಿಡಿಯಕ್ಕೋಸ್ಕರ ಏನ್ ಮಾಡ್ತಾರೆ ಆಮ್ನಿಯೋಸೆಂಟೆಸಿಸ್ ಯೂಸ್ ಮಾಡ್ತಾರೆ. ಬಟ್ ಇಲ್ಲಿ ಒಂದಷ್ಟು ಡಾಕ್ಟರ್ಸ್
ದುಡ್ಡು ಆಸೆಗೋಸ್ಕರ ದೇ ವಿಲ್ ಡಿಸ್ಕ್ಲೋಸ್ ದ ಸೆಕ್ಸ್ ಆಫ್ ದ ಬೇಬಿ ಟು ದ ಪೇರೆಂಟ್ಸ್. ಸೊ ಯಾವಾಗ ಸೆಕ್ಸ್ ನ ಡಿಸ್ಕ್ಲೋಸ್ ಮಾಡ್ತಾರೆ, ಎಲ್ಲೋ ಒಂದಷ್ಟು ಜನ ಪೇರೆಂಟ್ಸ್ ಏನ್ ಮಾಡ್ತಾರೆ, ಇಫ್ ದ ಬೇಬಿ ಇಸ್ ಫಿಮೇಲ್ ದೆನ್ ದೇ ವಿಲ್ ಗೋ ಫಾರ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ನಮಗೆ ಮಗು ಬೇಡ, ಹೆಣ್ಮಗು ಬೇಡ, ನಮಗೆ ಗಂಡು ಮಗು ಬೇಕು ಅನ್ನೋರು ತುಂಬಾ ಒಂದಷ್ಟು ಜನ ಇದ್ದಾರೆ. ಸೊ ಅಂತವ್ರು ಏನ್ ಮಾಡ್ತಾರೆ, ಹೆಣ್ಮಗು ಆಗಿದ್ರೆ ದೇ ವಿಲ್ ಗೋ ಫಾರ್ ಫಿಮೇಲ್ ಫಿಟಿಸೈಡ್ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಫಿಮೇಲ್ ಫಿಟಿಸೈಡ್. ದೇ ವಿಲ್ ಗೋ ಫಾರ್ MTP. ನಮಗೆ ಹೆಣ್ಮಗು ಬೇಡ, ದೇ ವಿಲ್ ಟರ್ಮಿನೇಟ್ ದ ಪ್ರೆಗ್ನೆನ್ಸಿ. ಸೊ ಹಂಗಾಗಿ ಏನ್ ಮಾಡಿದ್ದಾರೆ, ಸೆಕ್ಸ್ ಡಿಟರ್ಮಿನೇಷನ್ ನಮ್ಮ ಇಂಡಿಯಾದಲ್ಲಿ ಇಟ್ ಈಸ್ ಬ್ಯಾನ್ಡ್, ಇಟ್ ಈಸ್ ಇಲ್ಲೀಗಲ್. ಸೊ ಆದ್ರೂ ಕೂಡ ಒಂದಷ್ಟು ಜನ ಡಾಕ್ಟರ್ಗಳು ದುಡ್ಡಿನ ಆಸೆಗೋಸ್ಕರ ಏನ್ ಮಾಡ್ತಾರೆ, ಈ ಒಂದು MTP ನ ಪರ್ಫಾರ್ಮ್ ಮಾಡ್ತಾರೆ ವೆನ್ ದ ಬೇಬಿ ಇಸ್ ದ ಫಿಮೇಲ್. ಸೊ ಇಲ್ಲಿ ಏನಾಗುತ್ತೆ, ಈ ಫಿಮೇಲ್ ಫಿಟಿಸೈಡ್ ಆಗೋದ್ರಿಂದ ಏನಾಗ್ತಿದೆ, ಇಂಡಿಯಾದಲ್ಲಿ ಸೆಕ್ಸ್ ರೇಷಿಯೋ ತುಂಬಾ ಕಡಿಮೆ ಆಗ್ತಿದೆ. ದ ಸೆಕ್ಸ್ ರೇಷಿಯೋ ಇನ್ ಇಂಡಿಯಾ ಇಟ್ ಈಸ್ ಅರೌಂಡ್ 934 per 1000. ಇದು ಫಿಮೇಲ್, ಇದು ಮೇಲ್. So this is the sex ratio in India. ನಮ್ಮ ಇಂಡಿಯಾದ ಸೆಕ್ಸ್ ರೇಷಿಯೋ ಎಷ್ಟಿದೆ ಪ್ರೆಸೆಂಟ್? 934 ಗರ್ಲ್ಸ್ ಫಾರ್ 1000 ಬಾಯ್ಸ್. ಸೊ ಇದು ನಾರ್ಮಲ್ ಆಗಿ ಯಾವಾಗಲೂ 1:1 ರೇಷಿಯೋ ಇರಬೇಕು, ಒಂದು ಹುಡುಗಿ ಒಂದು ಹುಡುಗ. ಸೊ 1000ಕ್ಕೆ 1000 ಇರಬೇಕು, ಬಟ್ 934:100 ಇದೆ. ನಮ್ಮ ಕರ್ನಾಟಕ ಅಂತ ಬಂದಾಗ ಇಟ್ ಈಸ್ 973. ನಮ್ಮ ಕರ್ನಾಟಕದಲ್ಲಿ ಪರವಾಗಿಲ್ಲ, ಸೆಕ್ಸ್ ರೇಷಿಯೋ ಎಷ್ಟಿದೆ? 973. ಸೊ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಇರೋದು ನಮ್ಮ ಇಂಡಿಯಾದಲ್ಲಿ ಇಟ್ ಈಸ್ ಅರೌಂಡ್ 1074 ಇರ್ಬೇಕು ಅನ್ಕೋತೀನಿ. ಸೊ 1074 ಗರ್ಲ್ಸ್ ಇಸ್ ಟು 1000 ಬಾಯ್ಸ್. ಸೊ ಚೆನ್ನಾಗಿದೆ ಸೆಕ್ಸ್ ರೇಷಿಯೋ ಇಲ್ಲಿ ಕೇರಳ, ಬಿಕಾಸ್ ಕೇರಳ ಇಸ್ ದ ಹೈಲಿ ಎಜುಕೇಟೆಡ್ ಸ್ಟೇಟ್ ಇನ್ ಅವರ್ ಕಂಟ್ರಿ. ಸೊ ತುಂಬಾ ಕಡಿಮೆ ಇರೋದಂದ್ರೆ ಹರಿಯಾಣ, ಪಂಜಾಬ್, ಈ ಪಾರ್ಟ್ಸ್ ಅಲ್ಲಿ ಏನಿದೆ ಸೆಕ್ಸ್ ರೇಷಿಯೋ ತುಂಬಾ ಕಡಿಮೆ ಇದೆ. ಅಲ್ಲಿ ಏನು ಅಂದ್ರೆ ನಮಗೆ ಗಂಡು ಮಕ್ಕಳು ಜಾಸ್ತಿ ಬೇಕು ಅಂತ ಹೋಗ್ತಾರೆ. ಸೊ ದಟ್ ಈಸ್ ಡ್ಯೂ ಟು ದ ಯಾವುದು ಆಮ್ನಿಯೋಸೆಂಟೆಸಿಸ್. ಬಟ್ ಆಮ್ನಿಯೋಸೆಂಟೆಸಿಸ್ ಏನಕ್ಕೆ ಯೂಸ್ ಮಾಡೋದು? ನಾರ್ಮಲ್ ಆಗಿ ಪ್ರಿನೇಟಲ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಆಗಿ ಯೂಸ್ ಮಾಡ್ತಾರೆ, ಟೆಸ್ಟ್ ಆಗಿ. ಸೊ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ, ಡಿಸಾರ್ಡರ್ಸ್ ಇದ್ರೆ ಗೊತ್ತಾಗುತ್ತೆ. ಬಟ್ ಫ್ರಮ್ ದಟ್ ವಿ ಕ್ಯಾನ್ ಆಲ್ಸೋ ಡಿಟರ್ಮೈನ್ ದ ಸೆಕ್ಸ್ ಆಫ್ ದ ಬೇಬಿ. ಈ ಸೆಕ್ಸ್ ಗೊತ್ತಾದಾಗ ಏನ್ ಮಾಡ್ತಾರೆ, ಗೋ ಫಾರ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಫಾರ್ ದ ಫಿಮೇಲ್ ಫಿಟಿಸೈಡ್. So ಇಲ್ಲಿ this is about your amniocentesis. So I'll stop here and we'll continue with the next topic in the next video. Thank you.